ಈ ಸಿನಿಮಾನ ಜಾನ್ರಿಗೆ ಮಾಡಿದಾರ, ಜಾನ್ರನ್ನ ಹುಚ್ಚರು ಮಾಡೋಣ ಅಂತ ಮಾಡಿದಾರ. ಈ ಸಿನಿಮಾ ನನಗೆ ಚೂರು ಅಂದ್ರೆ ಚೂರು ಇಷ್ಟ ಆಗ್ಲಿಲ್ಲ. ಪ್ರಭಾಸ್ ಅವರ ರೇಂಜ್ಗೆ ಈ ಸಿನಿಮಾ ಅಲ್ಲ ಅಂತ ಅನ್ಸ್ಬಿಡ್ತು ನನಗೆ. ಈ ಸಿನಿಮಾದ ಕತೆ ಏನಪ್ಪಾ ಅಂದ್ರೆ ಇದೊಂದು ಹಳೆಯ ಅರಮನೆ ಸುತ್ತ ನಡೆಯೋ ಕತೆ. ಪ್ರಭಾಸ್ ಅವರು ಇಲ್ಲಿ ರಾಜನಾಗಿ ಅಷ್ಟೇ ಅಲ್ಲ, ಒಬ್ಬ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಳ್ಳಿದ್ದಾರೆ. ಸ್ವಲ್ಪ ಭಯ ಜಾಸ್ತಿ, ನಗು ಇದೆ ಈ ಸಿನಿಮಾದಲ್ಲಿ. ಮೇನ್ ಫಾರ್ಮುಲಾ ಆಗಿದೆ. BGM, ಪ್ರಭಾಸ್ ಅವರ ಆಕ್ಟಿಂಗ್, ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಐಡಿಯಾಗಳು, ಸ್ಕ್ರೀನ್ ಪ್ಲೇ, ಗ್ರಾಫಿಕ್ಸ್ ತುಂಬಾ ಇಷ್ಟ ಆಯ್ತು. ಕತೆ ಇನ್ನು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಓವರಾಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ಬಿಲೋ ಅವರೇಜ್ ಅಂತಾನೆ ಹೇಳ್ತೀನಿ. ನೀವು ಇನ್ನು ಯಾರು ಈ ಸಿನಿಮಾ ನೋಡಿಲ್ಲ, ಹೋಗಿ ಥಿಯೇಟರ್ ನಲ್ಲಿ ನೋಡಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಕಾಮಿಡಿ ಇರುತ್ತೆ. ಪ್ರಭಾಸ್ ಫ್ಯಾನ್ಸ್ ಗೆ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಗೆ ಖಂಡಿತ ಅವರಿಗೆ ಇಷ್ಟ ಆಗುತ್ತೆ ಈ ಸಿನಿಮಾ. ಬೇರೆ ಆಡಿಯನ್ಸ್ಗೆ ಅಂದ್ರೆ ಕತೆ ಹುಡುಕೋದು, ಆ ಸೀನ್ ಏನಾಯ್ತು ಈ ಸೀನ್ ಏನಾಯ್ತು ಅಂತ ಅನ್ನೋರಿಗೆ ಈ ಸಿನಿಮಾ ಅಷ್ಟೊಂದು ಇಷ್ಟ ಆಗಲ್ಲ. ನನಗೂ ಈ ಸಿನಿಮಾ ಇಷ್ಟ ಇಲ್ಲ. ನಾನು ಕತೆ ಹುಡ್ಕೋಕೆ ಹೋದೆ, ಆದ್ರೆ ಈ ಸಿನಿಮಾದಲ್ಲಿ ಕತೆ ಇರಲಿಲ್ಲ. ಅದೇ ಕಾಮಿಡಿ, RR, ಗ್ರಾಫಿಕ್ಸ್, ರೆಗ್ಯುಲರ್ ಎಲಿಮೆಂಟ್ಸ್ ಅವೇ ತೋರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅಷ್ಟೊಂದು ನನಗಂತೂ ಇಷ್ಟ ಆಗ್ಲಿಲ್ಲ. ಈ ಸಿನಿಮಾದಲ್ಲಿ ಫೈಟ್ ಸೀನ್ಸ್ ಎಲ್ಲೋ ಸ್ವಲ್ಪ ಡೌನ್ ಅನಿಸಿತು. ಈ ಸಿನಿಮಾ ಬರೋಬ್ಬರಿ ಒಂದೇ ದಿನಕ್ಕೆ 112 ಕೋಟಿ ಗಳಿಕೆ ಮಾಡಿ ಒಂದು ಒಳ್ಳೆ ಸ್ಪರ್ಧೆಗೆ ನಿಂತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ಇದೇ ತರ ವಿಡಿಯೋಸ್ ಬೇಕಾದರೆ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ.